ಮೇಡಮ್, ನೀನು ಸ್ವಲ್ಪ ಹೋಗಿ ಕಾರಲ್ಲಿ ಕೂತ್ಕೋತ್ಯಾ? ನನ್ನ ಅಪ್ಪ ಹತ್ರ ಏನೋ ಒಂದು ಕೇಳಬೇಕು, ಕೇಳಿದ ತಕ್ಷಣ ಬಂದ್ಬಿಡ್ತೀನಿ. ಸರಿ ದುರ್ಗಾ, ಟಾಟಾ ಬಾಯ್. ಅಪ್ಪ, ನಿನಗೆ ಅಂಬಿಕಾ ಅವ್ರು ಗೊತ್ತಲ್ವಾ? ಅವ್ರ ಬಗ್ಗೆ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅಪ್ಪ, ನಾನು ಏನು ಕೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಬಿಕಾ ಅವರು ಆತ್ಮ ಆಗಿ ನನಗೆ ಕಾಣಿಸ್ಕೊಳ್ತಿರೋದು, ನನ್ನ ಹತ್ರ ಮಾತಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಅವ್ರು ಇತ್ತೀಚೆಗೆ ಅವ್ರ ಮೇಲೆ ಅವರು ನಿಯಂತ್ರಣ ಕಳ್ಕೊತಿದ್ದಾರೆ. ಅವ್ರ ಆ ಥರ ಆದಾಗ ಅವರಾಗೆ ಅವ್ರು ಇರೋದಿಲ್ಲಪ್ಪ. ಅವ್ರ ಕಣ್ಣು ಕೆಂಪಾಗಿ ಬೆಂಕಿ ಉಂಡೆ ಆಗ್ತಿದೆ. ಅವಾಗ ಅವ್ರ ಕಣ್ಣು ಮುಂದೆ ತಮ್ಮವ್ರು ಯಾರು ನಮ್ಮವ್ರು ಯಾರು ಅಂತ ಗೊತ್ತಾಗದೆ ಅವ್ರಿಗೆ ಅಪಾಯ ಮಾಡಕ್ ಹೋಗ್ತಿದಾರಪ್ಪ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಯಾರಿಗೂ ಹಿಂಸೆ ಕೊಡೋದಕ್ಕೆ ಇಷ್ಟನೇ ಇಲ್ಲ. ಆದ್ರೆ ಇದರಿಂದ ಅವ್ರನ್ನ ಹೇಗೆ ಹೊರಗಡೆ ತರೋದು, ಅವ್ರಿಗೆ ಹೇಗೆ ಸಹಾಯ ಮಾಡೋದಪ್ಪ? ಅಪ್ಪ, ಅವ್ರಿಗೆ ಯಾಕೆ ಹೀಗಾಗ್ತಿದೆ? ಅವ್ರು ತಮ್ಮೇಲೆ ತಾವು ನಿಯಂತ್ರಣ ಯಾಕೆ ಕಳ್ಕೊತಿದ್ದಾರೆ? ಹತೋಟಿ ಇಲ್ಲ. ನೂಲು ಕತ್ತರಿಸಿದ ಗಾಳಿಪಟ ಹತೋಟಿ. ಗಾಳಿಪಟ ಹಾಗಂದ್ರೆ? ನೂಲಿಲ್ಲದ ಗಾಳಿಪಟ ಹಾರಲ್ಲ. ನೂಲು ಪರರ ಪಾಲು, ನೂಲು ಪರರ ಪಾಲು. ಸಲ್ಲ, ಅಧರ್ಮ ಅನ್ಯಾಯ ಸಲ್ಲ. ಹಾಗಾದ್ರೆ ಅಂಬಿಕಾ ಅವರು ಗಾಳಿಪಟ, ತಾರಾ ಇನ್ಯಾರೋನಾ? ತಾರಾ ಹಿಡ್ಕೊಂಡಿರೋರು ಇವ್ರನ್ನ ಆಡಿಸ್ತಿದಾರಪ್ಪ. ಅಪ್ಪ, ಇದರಿಂದ ಆಚೆ ಬರೋದು ಹೇಗಪ್ಪ? ಅಂಬಿಕಾ ಅವ್ರಿಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡಲೇಬೇಕು. ಅವ್ರು ಸಂಕಟ ಪಡ್ತಿದ್ರೆ ನಾನಿನ್ನ ನೋಡಕ್ ಆಗ್ತಿಲ್ಲ. ನಿನ್ಗಿದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಪ್ಪ. ಕತ್ತಲೆ, ಕತ್ತಲೆ, ದೊಡ್ಡ ಕತ್ತಲೆ. ಅಂಬಿಕಾ ಸಿಕ್ಕಿ ಬಿದ್ದ ಹಕ್ಕಿ. ಮಂತ್ರ ತಂತ್ರ ಬಿಡಿಸಲು ಸಾಧ್ಯ ಸಾಧ್ಯ. ಮಂತ್ರ ಮಂತ್ರ ತಂತ್ರನ? ಯಾರಪ್ಪ ಅದು? ಪಾಪ ಅಂಬಿಕಾ ಅವ್ರು ಸತ್ತ ಮೇಲೂ ಅವ್ರ ಆತ್ಮಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಿದಾರಲ್ಲ, ಯಾರ ಕ್ರೂರಿಗಳು? ಬೇಡಪ್ಪ, ಮಾಳ್ವಿಕನ್ ಬಗ್ಗೆ ಇವಳಿಗೆ ಹೇಳ್ಬೇಡ. ಆಮೇಲೆ ಇವಳು ಸುಮ್ಮನೆ ಇರಲ್ಲ, ಸುಮ್ಮನೆ ಇವಳಿಗೆ ಅಪಾಯ ಆಗತ್ತೆ. ಬೇಡಪ್ಪ ಪ್ಲೀಸ್ ಹೇಳಪ್ಪ. ಅಂಬಿಕಾ ಅವ್ರಿಗೆ ತೊಂದರೆ ಕೊಟ್ಟು ಮಂತ್ರ ತಂತ್ರದಿಂದ ಅವ್ರನ್ನ ಕಟ್ಟಾಕಿರೋರು ಯಾರು? ಇದಕ್ಕೆ ಪರಿಹಾರ ಏನಪ್ಪ? ಅವ್ರನ್ನ ಈ ಬಂಧನದಿಂದ ಬಿಡಿಸೋದು ಹೇಗೆ? ಅಪ್ಪ, ಅಂಬಿಕಾ ಅವ್ರಿಗೆ ಸಹಾಯ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳಪ್ಪ. ಬೇಡ ದುರ್ಗಾ, ನೀನ್ ನನ್ನ ಬಿಡ್ಸೋಕ್ ಹೋದ್ರೆ ನೀನೇ ಕಷ್ಟದಲ್ಲಿ ಸಿಕ್ಕಾಕೋತೀಯ. ಅಪ್ಪ ಬೇಡಪ್ಪ, ಇವಳಿಗೇನು ಹೇಳ್ಬೇಡ. ಇವಳನ್ನ ಆ ಅಪಾಯದಿಂದ ದೂರ ಇಡು. ದುಷ್ಟ ಶಕ್ತಿ ಅಟ್ಟಹಾಸ ತಡೆ ಸಾಧ್ಯ, ತಡೆ ಸಾಧ್ಯ. ಶಕ್ತಿ ಬೇಕು, ಭಕ್ತಿ ಬೇಕು. ಆ ದೇವಿ ಜಗನ್ಮಾತೆ ಶಕ್ತಿ ತಡೆ ಸಾಧ್ಯ. ಕಾಪಾಡ್ತಾಳೆ, ಶಕ್ತಿ ಕಾಪಾಡುತ್ತೆ. ಮತ್ತೆ ಅವಳ ಬಗ್ಗೆನೇ ಹೇಳ್ತಿದ್ಯಾ ನೀನು? ನಿನ್ನ ಅಕ್ಕನ ಅಮ್ಮನ ಯಾರನ್ನೂ ಕಾಪಾಡ್ತಾ ಇರೋಳು ಈಗ ಅಂಬಿಕಾ ಅವ್ರನ್ನ ಕಾಪಾಡ್ತಾಳೆ ಅಂದ್ರೆ ನಾನು ಹೇಗ್ ನಂಬ್ಲಿ? ಇದಕ್ಕೇನೆ ನನಗೆ ದೇವಸ್ಥಾನ ಆಗ್ಲಿ ಪೂಜೆ ಆಗ್ಲಿ ಅದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಪರವಾಗಿಲ್ಲ, ನಾನು ಅಂಬಿಕಾ ಅವ್ರನ್ನ ನನ್ನ ದಾರಿಯಲ್ಲೇ ಕಾಪಾಡ್ಕೋತೀನಿ.